ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮೆಲ್ಲ ಚಾಲಕರು ಇವತ್ತು ಒಂದು ಜಾಗದಲ್ಲಿ ಸೇರಿದ್ದೀವಿ. ವಿಚಾರ ಬಂದು ಡಿ ಎಸ್ ಅರುಣ್ ಅವರು ಒಂದು ಸಭೆಯಲ್ಲಿ ಮಾತಾಡ್ತಾರೆ. ಬಿಜೆಪಿ ಅವರು ಇವರು ಬೈಕ್ ಟ್ಯಾಕ್ಸಿ ಬೇಕು ಅಂತ ಸಾರಿಗೆ ಸಚಿವರಿಗೆ ಒತ್ತಡ ಹಾಕ್ತಾರೆ ಒಂದು ಸಭೆಯಲ್ಲಿ. ನಾವು ಈ ವ್ಯಕ್ತಿಗೆ ಹೇಳೋದು, ಆಟೋ ಚಾಲಕರನ್ನ ನೀನು ಇವತ್ತು ವಿರೋಧ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಬೇಕು ಅಂತ ನೀನು ಹೇಳ್ತಿದ್ದೀಯ. ಇವತ್ತು ನೋಡಿ, ನಮ್ಮೆಲ್ಲ ಆಟೋ ಚಾಲಕರ ಪರವಾಗಿ ಈ ಡಿ.ಎಸ್. ಅರುಣ್ ಅವ್ರಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ. ನಮ್ಮ ಏನು ಆಟೋ ಚಾಲಕರು 7 ವರ್ಷದಿಂದ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಎಲ್ಲ ಸಂಘಟನೆಯವರು ಕೂಡ ಇವತ್ತು ಚಾಲಕರು ದುಡ್ಕೊಂಡ್ ತಿನ್ನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀವಿ. ಈ ವ್ಯಕ್ತಿ ಇವತ್ತು ಬೈಕ್ ಟ್ಯಾಕ್ಸಿ ಬೇಕು, 8 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಅವರಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಬೈಕ್ ಟ್ಯಾಕ್ಸಿ ಪರವಾಗಿ ಈ ವ್ಯಕ್ತಿ ಧ್ವನಿ ಎತ್ತುತ್ತವ್ರೆ. ಈ ವ್ಯಕ್ತಿಗೆ ನಮ್ಮೆಲ್ಲ ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆ ಕಡೆಯಿಂದ ಧಿಕ್ಕಾರಕ್ಕೆ ಹೋಗ್ತೀವಿ. ನೋಡಿ, 8 ಲಕ್ಷ ಬೈಕ್ ಟ್ಯಾಕ್ಸಿ ಅವರು ಈ ವ್ಯಕ್ತಿ ಹೇಳಂಗೆ ಇಲ್ಲಿಗೆಲ್ಲ ಕೆಲಸ ಮಾಡ್ತಾವ್ರೆ. ಒಂದು ಬೈಕ್ನ ನಾವು ತಗೊಂಡ್ರೆ ಪರ್ಸನಲ್ ಆಗಿ ಯೂಸ್ ಮಾಡಕ್ಕೋಸ್ಕರ ನಾವು ವೈಟ್ ಬೋರ್ಡ್ ಬೈಕ್ನ ತಗೋತೀವಿ. ಈ ವ್ಯಕ್ತಿ ಬಾಡಿಗೆ ಓಡ್ಸಕ್ಕೆ ಇವತ್ತು ಪರ್ಮಿಷನ್ ಕೇಳ್ತಾವ್ರೆ. ಇಂಥ ವ್ಯಕ್ತಿಗಳನ್ನ ಇವತ್ತಿನ ದಿನದಲ್ಲಿ ಮಟ್ಟ ಹಾಕ್ನಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾಲಕರನ್ನ ಮತ್ತೆ ರೋಡ್ ತರಂತ ಕೆಲಸನ ಮಾಡ್ತಾರೆ. ನೋಡಿ, 7 ವರ್ಷ ಎಲ್ಲಾ ಸಂಘಟನೆಯ ಚಾಲಕರು ಪ್ರತಿಯೊಬ್ಬರನ್ನು ಕೂಡ ದುಡಿಮೆ ಬಿಟ್ಟು ರಕ್ತ ಸುರಿಸಿ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ. ನಿನ್ನೆ ಒಂದು ಸಭೆಯಲ್ಲಿ ಈ ವ್ಯಕ್ತಿ ಬಿಜೆಪಿ ಅವರು ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ಬೇಕು, ಬೈಕ್ ಟ್ಯಾಕ್ಸಿಯಿಂದ ಏನು ಬೈಕ್ ಟ್ಯಾಕ್ಸಿ ಹೋಗಿದೆ ಅದರಿಂದ 8 ಲಕ್ಷ ಬೈಕ್ ಓಡಿಸೋರು ಮನೇಲಿದ್ದಾರೆ, ಅವ್ರಿಗೆ ದುಡಿಮೆ ಇಲ್ಲ, ಅವರು ತಿಂಗಳಿಗೆ 30,000 ಸಂಪಾದನೆ ಮಾಡ್ತಿತ್ತು. ಈ 30,000 ಸಂಪಾದನೆ ಮಾಡ್ತಿದ್ರಲ್ಲ, ಈ 30,000 ಸಂಪಾದನೆ ಮಾಡ್ತಿರೋದು ಇಲ್ಲಿಗಲ್ ಆಗಿ ಕೆಲಸ ಮಾಡಿಕೊಂಡು 30,000 ಸಂಪಾದನೆ ಮಾಡ್ತಿರೋದು. ನಾವು ಆಟೋ ಚಾಲಕರು ಎಲ್ಲೋ ಬೋರ್ಡ್ ವೆಹಿಕಲ್ಗಳನ್ನ ತಗೊಂಡು ಪರ್ಮೆಂಟು, ಇನ್ಸೂರೆನ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಕಾನೂನು ಬದ್ಧವಾಗಿ ಏನಿದೆ ಅವೆಲ್ಲ ರನ್ನಿಂಗ್ ಮಾಡಿಕೊಂಡು ನಾವು ಕಾನೂನು ಅಡಿಯಲ್ಲಿ ನಾವು ಗಾಡಿಗಳನ್ನ ಓಡಿಸ್ತಾ ಇದೀವಿ. ಈ ವ್ಯಕ್ತಿ ಮತ್ತೆ ಬಂದಿದ್ದಾನೆ, ಇಲ್ಲಿಗಲ್ ಆಗಿ ನಡೆಸ್ತಾರಂತ ಬೈಕ್ ಟ್ಯಾಕ್ಸಿ ಬೇಕು ಅಂತ ಈ ವ್ಯಕ್ತಿ ಬಂದಿದ್ದಾನೆ. ಈ ವ್ಯಕ್ತಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ನಮ್ಮೆಲ್ಲಾ ಚಾಲಕರ ಕಡೆಯಿಂದ ಈ ಡಿ.ಎಸ್. ಅರುಣ್ ಅವ್ರಿಗೆ, ಬಿಜೆಪಿ ಡಿ.ಎಸ್. ಅರುಣ್ ಅವ್ರಿಗೆ ಧಿಕ್ಕಾರಕ್ಕೆ ಹೋಗೋ ಮೂಲಕ ಅರುಣ್ ಡಿ.ಎಸ್.ಗೆ ನಮ್ಮೆಲ್ಲಾ ಚಾಲಕರು ಹೇಳೋದಿಷ್ಟೇ, ಇಂಥ ವ್ಯಕ್ತಿ ಇವತ್ತು ಒಬ್ಬ ಉಟ್ಕೊಂಡಿದ್ದಾನೆ ಬೈಕ್ ಟ್ಯಾಕ್ಸಿ ಬೇಕು ಅಂತ. ನಾಳೆ ದಿನ ತುಂಬಾ ಜನ ಉಟ್ಕೋತವೆ. ನಮ್ಮೆಲ್ಲಾ ಚಾಲಕರು ಧ್ವನಿ ಎತ್ತಬೇಕು, ಇಂಥ ಅವಿವೇಕಿಗಳ ವಿರುದ್ಧ ಹೋರಾಟ ಮಾಡಬೇಕು. ಇಲ್ಲಿ ಏನು ನಮ್ಮ ಚಾಲಕರು ಇವತ್ತು ಬಂದಿದ್ದೀರಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇವತ್ತು ಇವನ ವಿರುದ್ಧ ಈ ಮಳೆ ಬರ್ತಾ ಇದ್ರು ಕೂಡ ನಮ್ಮ ಚಾಲಕರು ಇವನ ವಿರುದ್ಧ ಧ್ವನಿ ಎತ್ತಿತಾ ಇದೀವಿ ಅಂತ ಹೇಳಿದ್ರೆ ಈ ಮುಟ್ಟಾಳ ಖಂಡಿತವಾಗ್ಲೂ ಆ ದೇವ್ರು ಇವನಿಗೆ ಒಳ್ಳೇದ್ ಮಾಡಲ್ಲ. ಚಾಲಕರು ಶಾಪ ತಟ್ಟುತ್ತೆ. ನೋಡಿ, ಬಿಜೆಪಿ ಸಾರಿಗೆ ಸಚಿವ ಇದ್ದ ಶ್ರೀರಾಮುಲು ಇವನ್ನೇ ಬಿಟ್ಟಿಲ್ಲ, ಸೋಲ್ಸಿ ಮನೆ ಕಳಿಸಿದ್ದಾರೆ. ಆ ಶ್ರೀರಾಮುಲಿಗೆ ಚಾಲಕರು ಶಾಪ ತಟ್ಟಿರೋದಕ್ಕೆ ಅವನು ಸೋತಿ ಮನೇಲಿ ಕೂತಿರೋದು. ಇವತ್ತು ಇವನಿಗೂ ಅಷ್ಟೇನೆ, ಚಾಲಕರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವನಿಗೆ ಎಲ್ಲಾ ಚಾಲಕರ ಕಡೆಯಿಂದ ಧಿಕ್ಕಾರ ಕೂಗ್ತೀವಿ. ಅರುಣ್ ಡಿ.ಎಸ್.ಗೆ ಧಿಕ್ಕಾರ.